ಸೊ ಟೋಟಲಿ ನಂಗೆ ಅರ್ಥ ಆಗಿದ್ದು ಅತಿ ಆದ್ರೆ ಅಮೃತ ಕೂಡ ವಿಷ ಅಂತ, ಜೀವಕ್ಕೆ ಸಮವಾದದ್ದು ಯಾವುದೂ ಇಲ್ಲ ಅಂತ. ನಾನು ಈ ವರ್ಷದ ಅತಿ ಕರಾಳ ಹಾಗೂ ಅತಿ ಸಂತೋಷ ಕೊಡುವ ಒಂದು ಸಂಭ್ರಮನ ನೋಡೋಕೆ ಹೋಗಿದ್ದೆ. ನಾವು ವೆಹಿಕಲ್ ಪಾರ್ಕಿಂಗ್ ಇರೋಲ್ಲ ಅಂತ ಗಾಡಿನ ಮೆಟ್ರೋ ಸ್ಟೇಷನ್ ಹತ್ರ ಹಾಕಿ ಮೆಟ್ರೋಲಿ ಹೋದ್ವಿ. ಪ್ಲಾಟ್ಫಾರ್ಮ್ ಗೆ ಹೋಗಿ ನೋಡಿದ್ರೆ ಅಲ್ಲಿ ನಾವು ಮಾತ್ರ ಅಲ್ಲ, ಎಲ್ರು ಹಾಗೆ ಬಂದಿದ್ರು. ಸ್ಟೇಡಿಯಂ ಹತ್ರ ಮೆಟ್ರೋ ಸ್ಟೇಷನ್ ಹೊರಗಡೆ ಬಂದ್ರೆ ಜಾಗನೇ ಇರ್ಲಿಲ್ಲ ಕಾಲಿಡೋಕು. ಅಲ್ಲಿಂದ ನಾವು ಬಂದಿದ್ದೆ ಗೇಟ್ ನಂಬರ್ 21 ಗೆ. ಬಾಡಿಗೆ ಜಾಸ್ತಿ ಕೊಡ್ತೀನಿ ಅಂತ ಆಟೋ ಡ್ರೈವರ್ ಗೆ ಕರ್ಕೊಂಡು ಬಂದು ಬಿಟ್ಬಿಟ್ಟಿದ್ರು. ನಂಬ್ತಿರೋ ಬಿಡ್ತಿರೋ 2 ಅವರ್ಸ್ ಮೇಲೆ ಈ ರಶ್ ಅಲ್ಲಿ ಸಿಕ್ಕಾಕೊಂಡಿದ್ವಿ. ಲಾಠಿ ಚಾರ್ಜ್ ಮಾಡ್ತಿದ್ರು, ಆಂಬ್ಯುಲೆನ್ಸ್ ಎಲ್ಲ ಒಳಗಡೆ ಹೋಗ್ತಿತ್ತು. ಏನ್ ನಡೀತಿದೆ ಅಂತ ಆ ಟೈಮ್ ಅಲ್ಲಿ ನಮ್ ಯಾರಿಗೂ ತಿಳಿತಾ ಇರ್ಲಿಲ್ಲ. ನಾನು ಖುಷಿ ಆಗ್ಬೇಕು ಅಂದ್ರೆ ಈ ರಶ್ ಎಲ್ಲ ದಾಟ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಯ್ತು. ನಾನು ಇದ್ದಿದ್ದ ಗೇಟ್ ಇಂದ ನೆಕ್ಸ್ಟ್ ಗೇಟ್ ಫುಲ್ ಖಾಲಿ ಇತ್ತು. ಒಳಗೆ ಹೋಗಿ ನೋಡಿದ್ರೆ ಎಲ್ಲರೂ ಜಾಲಿಯಾಗಿ ಕೂತಿದ್ರು. ಎಲ್ಲಾ ಕಷ್ಟನ ದಾಟ್ಕೊಂಡು ನಾವು ಸ್ಟೇಡಿಯಂ ನ ಎಂಟರ್ ಆದ್ವಿ. ಅಷ್ಟೊತ್ತಿಗೆ ಮನೆಯಿಂದ ಕಾಲ್ ಬಂತು. ಏನ್ ಸಾಯೋಕೆ ಹೋಗಿದ್ದೀರಾ ಅಂತ ಬೈತಾ ಇದ್ರು. ನ್ಯೂಸ್ ನೋಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ರು. ನ್ಯೂಸ್ ಚಾನೆಲ್ ನ ನೋಡಿದ್ರೆ 15 ಮೆಂಬರ್ಸ್ ಪಾಸ್ಡ್ ಔಟ್ ಅಂತ ಹೇಳ್ತಿದ್ರು. ಏನ್ ಮಾಡೋಕ್ಕೂ ತಲೆ ಹೊಡೆದೇ ಇರೋ ಟೈಮ್ ಅಲ್ಲಿ ಇವರು ಕಪ್ ತಗೊಂಡು ಬಂದ್ರು. ನನಗೆ ಅರ್ಥ ಆಗದೆ ಇರೋದು ಏನು ಅಂದ್ರೆ ಈ ಗಾರ್ಡನ್ ಅಲ್ಲಿ ಸ್ಪೇಸ್ ಇತ್ತು, ಈ ಸ್ಟ್ಯಾಂಡ್ಸ್ ಗಳು ಖಾಲಿ ಹೊಡಿತಾ ಇದ್ರು, ಜನನ ಯಾಕೆ ಒಳಗಡೆ ಬಿಟ್ಟಿಲ್ಲ ಅಂತ. ಸೊ ಟೋಟಲಿ ನಂಗೆ ಅರ್ಥ ಆಗಿದ್ದು ಅತಿ ಆದ್ರೆ ಅಮೃತ ಕೂಡ ವಿಷ ಅಂತ, ಜೀವಕ್ಕೆ ಸಮವಾದದ್ದು ಯಾವ್ದು ಇಲ್ಲ ಅಂತ.